ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಅಕ್ರಮ ಮರಳು ದಂಧೆ. ನಿನ್ನೆ ಮರಳು ಅಡ್ಡೆಗಳ ಮೇಲೆ ನಡೆದಿದೆ ಲೋಕ ದಾಳಿ. ಬೆಂಗಳೂರಿನ ಲೋಕಾಯುಕ್ತರ ತಂಡದಿಂದ ದಿಢೀರ್ ಅಂತ ದಾಳಿ ಮಾಡಲಾಗಿದೆ. ಸ್ಥಳೀಯ ಅಧಿಕಾರಿಗಳು ಅಕ್ರಮಕ್ಕೆ ಸಾಥ್ ನೀಡಿರುವಂತಹ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ದಾಳಿಯನ್ನ ನಡೆಸಿರುವಂತದ್ದು ಲೋಕಾಯುಕ್ತ ತಂಡ. ಜಿಲ್ಲೆಯ ಅಧಿಕಾರಿಗಳಿಗೂ ತಿಳಿಯದಂತೆ ಅನಿರೀಕ್ಷಿತ ದಾಳಿಯನ್ನ ನಡೆಸಿರುವಂತದ್ದು ತಂಡ. ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್. ಎಳಕಲ್ ಮತ್ತು ಹುನಗುಂದ ತಾಲೂಕಿನ ಅಕ್ರಮ ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 6 ಟಿಪ್ಪರ್ 3 ಜೆಸಿಬಿಯನ್ನ ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತರ ದಾಳಿಯ ವೇಳೆ ವಾಹನ ಬಿಟ್ಟು ಓಡ್ ಹೋಗಿದ್ದಾರೆ ದಂಧೆಕೋರರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಶಾಸಕ ವಿಜಯಾನಂದ ಕಾಶಪ್ಪನವರ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ. ಲೋಕಾಯುಕ್ತ ಅಧಿಕಾರಿ SB ಪಾಟೀಲ್ ನೇತೃತ್ವದಲ್ಲಿ ದಾಳಿ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಸ್ಥಳೀಯ ಅಧಿಕಾರಿಗಳ ಸಾತಂತೆ. ಯಾಕಂದ್ರೆ ಅವರಿಗೆ ತಿಂಗಳ ಅವ್ರ ಕೈ ಬಿಸಿ ಮಾಡಿದ್ರೆ ಸಾಕು, ಅವ್ರ ಜೇಬಿಗೆ ಹೋದ್ರೆ ಸಾಕು. ಇನ್ನು ಮರಳಾದ್ರೂ ದಂಧೆ ಮಾಡಲಿ, ಏನಾದ್ರೂ ದಂಧೆ ಮಾಡಲಿ, ನಮಗೇನು ಸರ್ಕಾರದಿಂದ ಬರೋ ಸಂಬಳ ಸಾಕಾಗಲ್ಲ, ನಿಯತ್ತಾಗಿ ದುಡಿಯೋದು ಸಾಕಾಗಲ್ಲ ಯಾವತ್ತಿದ್ರೂ. ಅದಕ್ಕೇನೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನ್ ಮಾಡಿದ್ರು ಅಂದ್ರೆ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯೇ ಕೊಟ್ಟಿಲ್ಲ, ಚಿಕ್ಕ ಸುಳಿವನ್ನೂ ಬಿಟ್ಕೊಟ್ಟಿಲ್ಲ. ಏಕ್ದಮ್ ದಾಳಿ ಮಾಡಿದ್ದಾರೆ, ತಗ್ಲಾಕೊಂಡಿದ್ದಾರೆ. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಧಿಕಾರಿಗಳನ್ನೂ ಸೇರಿಸಿದಂತೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲರ ವಿರುದ್ಧ ಆಕ್ಷನ್ ಆಗಬೇಕು. ಬಹುತೇಕ ಕಡೆಯಲ್ಲಿ ಆಗ್ತಾ ಇರೋದೇ ಇದೇ ಸಮಸ್ಯೆ. ಅಧಿಕಾರಿಗಳು ಅಂತ ಅನ್ನಿಸ್ಕೊಳ್ಳೋರು ಶಾಮೀಲಾಗೋದು, ಬೇಲಿಗೆ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಆ ಥರದ ಘಟನೆಗಳಾಗತ್ತೆ. ಎಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ರೆ ಈ ಥರ ಕಾನೂನು ಬಾಹಿರ ಘಟನೆಗಳು ನಡೆಯೋದಿಲ್ಲ. ಇದೀಗ ಟಿಪ್ಪರು, JCB ಎಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮರಳು ದಂಧೆಯ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಇದನ್ನು ತಡೆಯೋರು ಯಾರು ಇಲ್ವಾ ಅನ್ನೋದು ಪ್ರಶ್ನೆ ಆಗಿತ್ತು. ಇಲ್ಲ, ಅಧಿಕಾರಿಗಳ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.